ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದ ಲಾಡು ಅಥವಾ ಉಂಡೆನ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಅದಕ್ಕೆ 1 ಬೌಲಷ್ಟು ಬಾದಾಮಿನ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡ ನಂತರ ಒಂದು ಪಾತ್ರೆಗೆ, ಒಂದು ತಟ್ಟೆಗೆ ವರ್ಗಾಯಿಸ್ಕೊಳ್ತೀನಿ. ಆನಂತರ ಅದೇ ಬೌಲಲ್ಲಿ 1 ಬೌಲು ಫುಲ್ ಇರೋವಂಥದ್ದು ಗೋಡಂಬಿನ ತಗೊಂಡು ಅದನ್ನು ಫ್ರೈ ಮಾಡಿ ಅದೇ ತಟ್ಟೆಗೆ ವರ್ಗಾಯಿಸ್ಕೊಳ್ತೀನಿ. ಇವಾಗ ಅರ್ಧ ಬೌಲಷ್ಟು ಗಸಗಸೆನೆ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಆನಂತರ ನಾನಿಲ್ಲಿ ಅರ್ಧ ಬೌಲಷ್ಟು ವಾಲ್ನಟ್ನ ತಗೊಂಡು ಅದನ್ನು ಹುರಿದು ಎತ್ತಿಟ್ಕೊಳ್ತೀನಿ. ಆನಂತರ ಕುಂಬಳಕಾಯಿ ಬೀಜ ಇದು ಅರ್ಧ ಬೌಲ್ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರಿದು ನಾನು ಮೊದಲು ಹಾಕ್ಕೊಂಡಿದ್ನಲ್ಲ ಅದೇ ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಆನಂತರ ಅರ್ಧ ಬೌಲಷ್ಟು ಕಲ್ಲಂಗಡಿ ಬೀಜನೂ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಹಾಗೆಯೇ ಸೂರ್ಯಕಾಂತಿ ಬೀಜ ಇದನ್ನು ನಾನೇನು ಬೌಲಲ್ಲಿ ತಗೊಂಡಿದ್ದೆ ಅದರಲ್ಲಿ ಅರ್ಧ ತಗೊಂಡಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿ ಮಾತ್ರ ಒಂದೊಂದು ಬೌಲಷ್ಟು ತಗೊಂಡಿದ್ದೀನಿ. ಇವೆಲ್ಲ ಅರ್ಧ ಬೌಲು. ಇವಾಗ ಅಗಸೆ ಬೀಜನೂ ಅರ್ಧ ಬೌಲಷ್ಟು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಇದಾದ ನಂತರ ಒಣ ಕೊಬ್ಬರಿ ಸ್ವಲ್ಪ ತುರ್ಕೊಂಡಿದ್ದೀನಿ. ಇದು 2 ಬೌಲಷ್ಟಿದೆ. ನಾನು ಗೋಡಂಬಿ ತಗೊಂಡಿದ್ನಲ್ಲ ಅದೇ ಬೌಲಲ್ಲಿ 2 ಬೌಲಷ್ಟು ಕೊಬ್ಬರಿ ತಗೊಂಡಿದ್ದೀನಿ. ಅಂದರೆ ಅರ್ಧ ಬೌಲಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ. ಇದಕ್ಕೆ ಒಂದು 5ರಿಂದ 6 ಏಲಕ್ಕಿನ ಸೇರಿಸ್ಕೊಂಡು ಹುರ್ಕೊಳ್ತೀನಿ. ಹುರ್ಕೊಂಡ ನಂತರ ಆರೋಕ್ಕೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಆನಂತರ ನೋಡಿ, ಅಗಸೆ ಬೀಜ, ಗೋಡಂಬಿ, ಬಾದಾಮಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ವಾಲ್ನಟ್ಟು, ಗಸಗಸೆ ಹಾಗೆಯೇ ಕಲ್ಲಂಗಡಿ ಬೀಜ ಎಲ್ಲನೂ ಚೆನ್ನಾಗಿ ಆರೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತೀರಾ ನುಣ್ಣಗಾಗಬಾರ್ದು, ಒಂದು ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ಆನಂತರ ಒಂದು 200 ಗ್ರಾಮಷ್ಟು ಒಣ ಖರ್ಜೂರ ಹಾಗೆಯೇ ದ್ರಾಕ್ಷಿ ಒಂದು ಅರ್ಧ ಬೌಲಷ್ಟು ತಗೊಂಡಿದ್ದೀನಿ. ಒಂದು 50 ಗ್ರಾಮಷ್ಟು ಅದನ್ನು ರುಬ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಫಸ್ಟ್ಗೆ ಈ ರೀತಿ ಒಂದು ಸಾರಿ ದ್ರಾಕ್ಷಿ ಮತ್ತು ಒಣ ಖರ್ಜೂರ ರುಬ್ಕೊಂಡಿರೋದ್ರ ಜೊತೆಗೆ ಈ ಪೌಡ್ರುಗಳನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಆನಂತರ 1 ಬೌಲಷ್ಟು ನಾನು ತಗೊಂಡಿರೋ ಮೆಜರ್ಮೆಂಟ್ ಬೌಲಲ್ಲೇ 1 ಬೌಲಷ್ಟು ಹನಿನ ಹಾಕ್ಕೊಳ್ತೀನಿ. ಜೇನುತುಪ್ಪನ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟೇ ಸಾಕು, ನೀಟಾಗಿ ಉಂಡೆ ರೆಡಿಯಾಗುತ್ತೆ. ನೋಡಿ, ಚೆನ್ನಾಗಿ ಎಲ್ಲ ಪೌಡ್ರಿಗೂ ಸೇರೋ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಸೈಜಿಗೆ ಬೇಕೋ, ಎಷ್ಟು ದಪ್ಪ ಸಣ್ಣ ಬೇಕೋ ಅಷ್ಟು ದಪ್ಪಕ್ಕೆ ನಾವು ಉಂಡೆಗಳನ್ನ ರೆಡಿ ಮಾಡ್ಕೋಬೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋ ಅಂಥದ್ದು. ಈ ಉಂಡೆನ ಡೈಲಿ ಒಂದೊಂದು ತಿಂತಾ ಬಂದರೆ, ಪ್ರತಿದಿನವೂ ಒಂದೊಂದು ತಿಂತಾ ಬಂದರೆ ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗಿರೋದು ನಾರ್ಮಲ್ಗೆ ಬರುತ್ತೆ. ಹಾಗೆ ಕೂದಲು ಉದುರ್ತಾ ಇದ್ದರೆ ಅದು ಕೂದಲು ಉದುರೋದು ಕಡಿಮೆ ಆಗುತ್ತೆ. ರುಚಿಕರವಾಗೂ ಇರುತ್ತೆ ಇದು. ಒಂದು ಸಾರಿ ನಾನು ಹೇಳಿರೋ ಮೆಥಡಲ್ಲಿ ಒಂದು ಸಾರಿ ಮಾಡಿ ನೋಡಿ. ಹಾಗೆ ಹೇಗಿದೆ ಅಂತ ತಿಳಿಸಿ. ಧನ್ಯವಾದಗಳು.